ನಾನು ಮತ್ತು ಮಗಳು ನಿನ್ನೆ ಹಾಗೆ ಒಂದು ಲಂಚ್ ಡೇಟ್ ಹೋದ್ವಿ. ಯಾವ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ವಿ, ಯಾವುದದು, ಹೇಗಿತ್ತು ಫುಡ್ಡು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ನಾವು ವಿಸಿಟ್ ಮಾಡಿರುವಂಥ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಎಷ್ಟು ಸೂಪರ್ ಆಗಿದೆ ನೋಡಿ. ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿದೆ. ನಾನು ಏನೇನು ಫುಡ್ ಆರ್ಡ್ರ್ ಮಾಡಿದೆ, ಹೇಗಿತ್ತು ಅಂತ ಕೂಡ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಬ್ಬ ತಾಯಿಗೆ ತನ್ನ ಮಗಳು ಜೊತೆಗಿದ್ರೆ ಸಾಕು, ಯಾವ ಸ್ನೇಹಿತರು ಬೇಕಾಗಿಲ್ಲ ಅಲ್ವಾ? ಯಾಕಂದರೆ ಇವಾಗ ಹೇಗಿರಬೇಕು ಅನ್ನೋದನ್ನು ನಮ್ಮ ಮಕ್ಕಳೇ ನಮಗೆ ಹೇಳ್ಕೊಡ್ತಾರೆ. ನಾನು ನನ್ನ ಮಗಳ ಜೊತೆ ಹೋದರೆ ತುಂಟಾಟ ಆಡ್ಕೊಂಡಿರೋದು ಸಹಜ. ಇವಾಗಿನ ಒಂದು ಸಿಚುವೇಶನ್ ಹೇಗಿದೆ ಅಂದರೆ ಇವತ್ತಿದ್ದವರು ನಾಳೆ ಇರಲ್ಲ. ಹಾಗಾಗಿ ಇದ್ದಾಗ ನಾವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದೇ ನನ್ನ ತತ್ವ. ಇಲ್ಲ ಫುಲ್ ಮಾಡ್ತೀನಿ, ಬಾಬಾ ಫುಲ್ ಮಾಡ್ತೀನಿ. ಮಾಡಕೊಳ್ಳಿ ತೆನ್ನಂಥದ್ದು ಅಲ್ಲ, ಫುಲ್ ಮಾಡ್ತೇವಂಥದ್ದು. ಎಷ್ಟೊತ್ತಿ ಮಾಡಿದ್ಲೇ ನೀನು? ಪನ್ನೀರ್ನ ಇರೋ ಹಂಗೆ ಹಾಕೊಂಡು ಪನ್ನೀರ್ ಬೈಂದಿಲ್ಲ ಫುಲ್ಲ ಹೋಗಿ ಏನು ಫೋನ್ ಮಾಡ್ತಿಲ್ಲ ಅಂದ್ಕೊಂಡೆ. ಎಷ್ಟು ಕರಿ ಹಾಕೊಳ್ತಿಲ್ಲ. ಯಾವಾಗಲೂ ನಾನು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಬೇಕಾದ್ರೆ ಬೇಗ ಹೋಗ್ತೀನಿ, ಇಲ್ಲ ಸ್ವಲ್ಪ ತಡವಾಗಿ ಹೋಗ್ತೀನಿ. ಯಾಕಂದರೆ ಲಂಚ್ ಟೈಮ್ಗೆ ಕರೆಕ್ಟಾಗಿ ಹೋದರೆ ಜನ ಜಾಸ್ತಿ ಇರ್ತಾರೆ, ಆರಾಮವಾಗಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಯಾವಾಗಲೂ ಸ್ವಲ್ಪ ಬೇಗನೆ ಹೋಗ್ತೀನಿ, ಇಲ್ಲ ತಡವಾಗಿ ಹೋಗುವಂಥದ್ದು. ಈ ರೆಸ್ಟೋರೆಂಟ್ಗೆ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ. ಹಾಗಾಗಿ ನಮಗೇನು ಬೇಕು ಅದನ್ನು ಆರ್ಡ್ರ್ ಮಾಡಿ ಆರಾಮವಾಗಿ ತಿನ್ನೋದಕ್ಕೆ ಸಾಕಷ್ಟು ಸಮಯ ಸಿಕ್ತು. ನಾನಿಲ್ಲಿ ಸ್ಟಾರ್ಟರಲ್ಲಿ ಬಂದು ಸಿಕ್ಕಮ್ ತಂದೂರಿ ಕಬಾಬ್ ಹಾಗೆ ಪನ್ನೀರ್ ಚಿಲ್ಲಿನ ಆರ್ಡ್ರ್ ಮಾಡಿದೆ. ಸಖತ್ತಾಗಿತ್ತು ಎರಡೂ ಕೂಡ. ಹಾಗೆ ಸ್ಮಾಲ್ ಲಚ್ಚಾ ಪರಾಟ ಪ್ಲೇಟರ್, ತವಾ ಪಲಾವು, ಮಾಕ್ಟೈಲ್ಸ್ ಕೂಡ ತಗೊಂಡಿದ್ವಿ. ಟೇಸ್ಟ್ ವೈಸ್ ಬಂದು ಎಲ್ಲವೂ ಚೆನ್ನಾಗಿತ್ತು. ಪ್ಯೂರ್ ವೆಜ್ ನಾರ್ತ್ ಇಂಡಿಯನ್ ಅಥೆಂಟಿಕ್ ಡಿಶಸ್ ನೀವೇನಾದರೂ ಟೇಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಆರಾಮವಾಗಿ ವಿಸಿಟ್ ಮಾಡ್ಬೋದು. ಈ ರೆಸ್ಟೋರೆಂಟಲ್ಲಿ ಬೇಸ್ಮೆಂಟಲ್ಲಿ ಚಾಟ್ ಕೌಂಟ್ರ್ ಇದ್ದರೆ, ಗ್ರೌಂಡ್ ಫ್ಲೋರಲ್ಲಿ ಸೆಲ್ಫ್ ಸರ್ವಿಸ್ ಇದೆ, ಹಾಗೆ ಫಸ್ಟ್ ಫ್ಲೋರಲ್ಲಿ ಡೈನಿಂಗ್ ಇದೆ. ಬರ್ಡೇ ಪಾರ್ಟಿ ಹಾಗೆ ಏನಾದರೂ ಸೆಲೆಬ್ರೇಷನ್ ಮಾಡೋದಾದರೆ ಮೇಲೆ ಇನ್ನೂ 2 ಹಾಲ್ಗಳಿವೆ. ಇಷ್ಟೆಲ್ಲ ಹೇಳಿದ ಮೇಲೂ ಯಾವ ರೆಸ್ಟೋರೆಂಟ್ ಅಂತ ಹೇಳಲಿಲ್ಲ ಅಂದ್ಕೊಳ್ತಿದ್ದೀರಲ್ವ? ಇವಾಗ ರೆಸ್ಟೋರೆಂಟ್ ಯಾವುದು ಅಂತ ಹೇಳ್ತೀನಿ. ಜಯನಗರದಲ್ಲಿರುವಂಥ ಅನಂತ ರೆಸ್ಟೋರೆಂಟ್ಗೆ ನಾನು ನನ್ನ ಮಗಳ ಜೊತೆ ವಿಸಿಟ್ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಅನಂತ ರೆಸ್ಟೋರೆಂಟು ಸುಮಾರು ಕಡೆ ಇದೆ, ಆದರೆ ನಾನು ವಿಸಿಟ್ ಮಾಡಿದ್ದು ಜಯನಗರದಲ್ಲಿರುವಂತಹ ಬ್ರ್ಯಾಂಚ್ಗೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಫೈನ್ ಡೈನಿಂಗ್ ಇರುವಂಥದ್ದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಮಾತ್ರ. ಹಾಗಾದರೆ ಮತ್ತೆ ತಡ, ನಿಮ್ಮ ನಾರ್ತ್ ಇಂಡಿಯನ್ ಡಿಶ್ ಇಷ್ಟಪಡುವ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಮೊದಲೇ ನೀವೇನಾದರೂ ವಿಸಿಟ್ ಮಾಡಿದರೆ ನಿಮಗೆ ಅಲ್ಲಿ ಸಿಗುವಂಥ ಯಾವ ಫುಡ್ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಸಿಟ್ ಮಾಡಿಲ್ಲ ಅಂದರೆ ನೀವೇನಾದರೂ ಬೆಂಗಳೂರಿನ ಜಯನಗರದಲ್ಲಿದ್ದರೆ ಖಂಡಿತ ಒಂದು ಸಲ ವಿಸಿಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಥರದ ಮತ್ತೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.